চলো নিজ নিকেতনে, সংসার বিদেশে বিদেশির বেশে ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 6. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿಯವರ ಹತ್ರ ಆಲ್ವಾರಿನ ಭಕ್ತರು, ಆಲ್ವಾರಿನ ಜನರೆಲ್ಲರೂ ಕೂಡ ಬಂದು ತಮ್ಮ ಎಲ್ಲ ಪ್ರಶ್ನೆಗಳನ್ನು ಪರಿಹರಿಸ್ಕೊಳ್ತಿದ್ರು. ಗಮನಿಸಿದ ಹಾಗೆ ಜಾತಿ ವರ್ಣಗಳ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಿದ್ರು. ಸ್ವಾಮೀಜಿ, ನೀವು ಕಾವಿ ಬಟ್ಟೆಯನ್ನ ಯಾಕೆ ಧರಿಸಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ರು. ನಿಮ್ಮ ಶರೀರ ಯಾವ ಜಾತಿಗೆ ಸೇರಿದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಮಾಡ್ತಿದ್ದನ್ನ ಗಮನಿಸಿದ್ವಿ. ಕೆಲವು ಸಲ ಅಂತೂ ಸಂಭಾಷಣೆ ಮಾತೃಪೂಜೆ ಕಡೆಗೆ ತಿರುಗಿದಾಗ ಜಗನ್ಮಾತೆಯ ಪೂಜೆಯ ವಿಷಯದ ಕಡೆಗೆ ತಿರುಗಿ ಹೊರಳ್ತಿತ್ತು. ಆಗ ಸ್ವಾಮೀಜಿ ಇದ್ದಕ್ಕಿದ್ದ ಹಾಗೆ ಭಾವೋನ್ಮತ್ತರಾಗ್ತಿದ್ರು. ಕಣ್ಣಲ್ಲಿ ಒಂದೇ ಸಮ ಆನಂದಾಶ್ರು ಸುರಿದು ಹೋಗ್ತಿತ್ತು. ಈ ಎಲ್ಲ ಘಟನೆಗಳನ್ನ ವೀಕ್ಷಿಸ್ತಾ ಇದ್ದಾಗ ಸ್ವಾಮೀಜಿ ಹೇಗೆ ಭಾವಪರವಶರಾಗ್ತಿದ್ರೋ ಹಾಗೆ ಆ ಭಕ್ತರು ಕೂಡ ಇದೇ ಭಾವಪರವಶದಲ್ಲಿ ಒಂದಾಗಿ ಆನಂದಾಶ್ರವನ್ನ ಸುರಿಸ್ತಾ ಆಲ್ವಾರಿನ ಜನರು ಕೂಡ ಸ್ವಾಮೀಜಿಯ ಈ ಭಾವಪರವಶತೆಯಲ್ಲಿ ಒಂದಾಗ್ತಿದ್ರು. ಎಲ್ಲರೂ ಜೈ ಮಾ ಕಾಳಿ, ಜೈ ಮಾ ಕಾಳಿ ಅಂತ ಉದ್ಘೋಷಿಸ್ತಾ ಇದ್ರು ಅನ್ನೋದನ್ನ ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ. ಹೀಗೆ ಜೈ ಮಾ ಕಾಳಿ, ಜೈ ಮಾ ಕಾಳಿ ಅಂತ ಆಲ್ವಾರಿನ ಭಕ್ತರು ಉದ್ಘೋಷಿಸ್ತಿದ್ರು. ಸ್ವಾಮೀಜಿಯವರ ಭಾವಪರವಶತೆಯಲ್ಲಿ ತಾವು ಒಂದಾಗ್ತಿದ್ರು. ಸ್ವಲ್ಪ ಹೊತ್ತಿನ ಮೇಲೆ ಸ್ವಾಮೀಜಿ ಪ್ರಕೃತಿಸ್ಥರಾಗಿ ಹಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ಆಗ ದಿವ್ಯ ಪ್ರೇಮದ ಅಂತರ ಗಂಗೆಯ ಪ್ರವಾಹ ಒಂದು ಹೃದಯಾಂತರಾಳದಿಂದ ಉಕ್ಕಿ ಹರಿದು ತಮ್ಮೆಲ್ಲರನ್ನೂ ಕೂಡ ಸೆಳೆದೊಯ್ತಿರೋ ಹಾಗೆ ಅಲ್ಲಿ ಅನುಭವ ಆಗ್ತಿತ್ತು. ಮಧ್ಯಾಹ್ನ ಹಾಗೆ ಸಾಯಂಕಾಲದ ವೇಳೆಗಳಲ್ಲೂ ಕೂಡ ಭಜನೆ, ಪ್ರಾರ್ಥನೆ ಹಾಗೆ ಸಂಭಾಷಣೆಗಳ ಕಾರ್ಯಕ್ರಮ ಇರ್ತಿತ್ತು. ಆಧ್ಯಾತ್ಮಿಕ ವಿಚಾರಗಳೆಲ್ಲ ಯಾವಾಗಲೂ ಗಂಭೀರವಾಗಿ ಇರುವಂಥದ್ದೇ. ಇಂತಹ ವಿಚಾರಗಳನ್ನ ತುಂಬಾ ಹೊತ್ತು ಕೇಳ್ತಾ ಇದ್ರೆ ಅಭ್ಯಾಸವಿಲ್ಲದವ್ರಿಗೆ ಆಯಾಸ ಆಗ್ಬಿಡತ್ತೆ. ಹಾಗಾಗಿ ಸ್ವಾಮೀಜಿ ಅಲ್ಲಿ ಉಳ್ಕೊಂಡಿದ್ದಂತಹ ಜನರ ಜೊತೆಗೆ ಈ ಬಗೆಯ ಸಂಭಾಷಣೆಯನ್ನ ನಡೆಸ್ತಿದ್ದಾಗ ಕೆಲವು ಸಲ ಜನರು ಅವರ ಮನಸ್ಸು ಸ್ವಲ್ಪ ಹಗುರಗೊಳ್ತಿತ್ತು. ಹಲವಾರು ದೇಶದಿಂದ ಜನರ ವಿಚಿತ್ರ ರೀತಿ ನೀತಿ, ನಡವಳಿಕೆಗಳನ್ನ, ಸಂಪ್ರದಾಯಗಳನ್ನ ತಮಾಷೆಯಾಗಿ ಬಣ್ಣಿಸಿ ಹೇಳ್ತಿದ್ರು ಸ್ವಾಮೀಜಿ. ಅವರು ಅವುಗಳೆಲ್ಲದನ್ನ, ಆ ಸಂಪ್ರದಾಯಗಳನ್ನ ತಮಾಷೆಯಾಗಿ ಬಣ್ಣಿಸ್ತಿದ್ರು. ಅವರು ಅವೆಲ್ಲದನ್ನು ಕೂಡ ಹಾವಭಾವಗಳ ಮೂಲಕ ಬಣ್ಣಿಸಿ ಹೇಳೋದನ್ನ ಕೇಳಿದಾಗ ಜನ ಹೊಟ್ಟೆ ಹುಣ್ಣಾಗುವಷ್ಟು ಕೂಡ ನಗ್ತಿದ್ರು. ಇನ್ನು ಕೆಲವು ಸಲ ಸ್ವಾಮೀಜಿ ಶ್ರೀರಾಮಕೃಷ್ಣನ ಅಥವಾ ಶ್ರೀಕೃಷ್ಣನ ಬೃಂದಾವನ ಲೀಲೆಯ ಕುರಿತಾಗಿ ಹಾಡ್ತಿದ್ರು. ಹಾಡ್ತಾ ಇದ್ದ ಹಾಗೆ ಅವರ ಕಪೋಲಗಳ ಮೇಲೆ ಅಶ್ರುಧಾರೆ ಗೊತ್ತಿಲ್ಲದ ಹಾಗೆ ಹರಿದು ಹೋಗ್ತಿತ್ತು. ಅವರ ಭಾವದ ಆಳವನ್ನ ಕಂಡಂತಹ ಭಕ್ತ ಜನರು ಅವರೂ ಕೂಡ ಅಶ್ರುಧಾರೆಯ ಮೂಲಕವೇ ಪ್ರತಿಸ್ಪಂದಿಸ್ತಿದ್ರು. ಅಲ್ಲಿ ಉಳ್ಕೊಂಡಿದ್ದಂಥವ್ರಿಗೆ ಅನ್ನಿಸ್ತಿತ್ತು, ಈಗ ಸ್ವಾಮೀಜಿ ಶ್ರೀಕೃಷ್ಣನ ದರ್ಶನವನ್ನ ಮಾಡ್ತಾ ಇರಬಹುದು ಅಂತ. ಅವರ ಗಾಯನ ಹೇಗೆ ನಮ್ಮೆಲ್ಲರ ಹೃದಯಗಳನ್ನ ಅಪಹರಿಸ್ಬಿಟ್ಟಿದ್ದೆ ಅಂತ ಭಾವಿಸ್ತಿದ್ರು. ಸ್ವಾಮೀಜಿಯ ಆಧ್ಯಾತ್ಮಿಕ ಶಕ್ತಿ ಅವರ ಈ ಪರಿವ್ರಾಜಕ ದಿನಗಳಲ್ಲಿ ಸ್ಪಷ್ಟವಾಗಿ ಈಗ ವ್ಯಕ್ತಗೊಳ್ತಾ ಇದೆ. ಜಗನ್ಮಾತೆಯ ಹೆಸರೆತ್ತಿದ್ರೆ ಸಾಕು, ಅವರು ಜಗನ್ಮಾತೆಯ ಭಾವದಲ್ಲಿ ತನ್ಮಯರಾಗ್ಬಿಡ್ತಿದ್ರು. ಆಗ ಅಲ್ಲಿ ಜಗನ್ಮಾತೆ ಓಡಗ್ ಬರಲೇಬೇಕು. ಶ್ರೀಕೃಷ್ಣನ ಸಂಕೀರ್ತನೆಯನ್ನ ಮಾಡ್ತಿದ್ರೆ ಅದೇ ಕೃಷ್ಣ ಭಾವದಿಂದ ರಂಜಿತರಾಗಿ ಬಿಡ್ತಾರೆ. ಆಗ ಅವರ ಬಳಿಗೆ ಕೃಷ್ಣ ಓಡ್ ಬರಲೇಬೇಕು. ಬರ್ತಾ ಬರ್ತಾ ಅವರ ಕಂಠ ಗದ್ಗದಿತವಾಗಿ ನಿಶ್ಚಲವಾಗಿ ಕುಳಿತು ಬಿಡ್ತಿದ್ರು. ಒಂದ್ಸಲ ಅಂತೂ ಈ ಥರದ್ದೇ ಒಂದು ಸಂದರ್ಭದಲ್ಲಿ ಒಬ್ಬ ಭಕ್ತ ಉದ್ಗರಿಸ್ದ, ಅಗೋ ನೋಡಿ, ಸ್ವಾಮೀಜಿಯ ಮುಖ ಕೃಷ್ಣ ಪ್ರೇಮದಿಂದ ಉನ್ಮತ್ತಳಾದ ಗೋಪಿಯ ಮುಖದ ಹಾಗೆ ಕಾಣ್ತಿದೆ ಅಂದ. ಸ್ವಾಮೀಜಿ ಬಂಗಾಳಿ ಕೀರ್ತನೆಯೊಂದನ್ನ ಹಾಡೋದಕ್ಕೆ ಮೊದಲು ಅವರ ಅರ್ಥವನ್ನ ವಿವರಿಸಿ ಹಾಡನ್ನ ಬರೆದುಕೊಳ್ಳೋ ಹಾಗೆ ಹೇಳ್ತಿದ್ರು. ಬಹುಪಾಲು ರಾಜಸ್ಥಾನಿಗಳೆಲ್ಲರೂ ಕೂಡ ನಮಗೆ ಗೊತ್ತಿದೆ ಅವರೆಲ್ಲ ಶ್ರೀಕೃಷ್ಣನ ಭಕ್ತರು ಅಂತ. ಹಾಗಾಗಿ ಅವ್ರ ಮುಂದೆ ಯಾವಾಗ್ಲೂ ಶ್ರೀಕೃಷ್ಣ ಸಂಕೀರ್ತನೆ ನಡೀತಲೇ ಇರ್ತಿತ್ತು. ಹೀಗೆ ದಿನಗಳು ಉರುಳ್ತಾ ಇದೆ. ಕಾಲ ಸರಿಯುತ್ತಿರೋದರ ಕಡೆಗೆ ಪರಿವೆ ಯಾರಿಗೂ ಇಲ್ಲದ ಹಾಗಾಗ್ಬಿಟ್ಟಿದೆ. ಕೆಲವು ಸಲ ಅಂತೂ ಭಜನೆ ಸಂಭಾಷಣೆಗಳು ಮಧ್ಯರಾತ್ರಿವರೆಗೂ ಮುಂದುವರಿತಾ ಇತ್ತು.
ಭಕ್ತರೆಲ್ಲ ಸ್ವಾಮೀಜಿಯನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ತಾನೇ ಅವರಿಗೆ ಅತ್ಯಂತ ಮೆಚ್ಚಿನವನು ಅಂತ ಪ್ರತಿಯೊಬ್ಬನು ಕೂಡ ಭಾವಿಸೋದಕ್ಕೆ ಪ್ರಾರಂಭಿಸಿದಾನೆ. ಕೆಲವು ಭಕ್ತರಿಗೆ ಸ್ವಾಮೀಜಿ ಮಂತ್ರ ದೀಕ್ಷೆಯನ್ನು ಕೂಡ ಕೊಟ್ಟು ಅಲ್ಲಿ ಅನುಗ್ರಹ ಮಾಡಿದ್ದನ್ನು ನಾವಿಲ್ಲಿ ಭಾವಿಸಿ ನೋಡ್ಬೇಕು. ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.